ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ಡಿಸೈನ್ನ ಯಾವ ಥರ ಮಾಡೋದು ನೋಡೋಣ ಬನ್ನಿ. ಸಿಂಗಲ್ ಸ್ಟೆಪ್ಪಲ್ಲೇ ಮುಗ್ದೋಗುತ್ತೆ. ಇಲ್ಲಿ ನಿಮಗೆ ಬೇಕು ಅಂತಂದರೆ ವಿತೌಟ್ ಕುಚ್ಚು ಹಾಕ್ಕೊಬೋದು. ಕುಚ್ಚು ಬೇಕು ಅನ್ನೋರು ಅಲ್ಲಿ ಈ ಥರ 5 ಚೈನು ಹಾಕ್ಕೊಂಡು ಕುಚ್ಚು ಹಾಕ್ಕೋಬೋದು. ಬನ್ನಿ ಇಲ್ಲಿ ತೋರಿಸ್ತೀನಿ ಯಾವ ಥರ ಅಂತ. ಇದು ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ಇಲ್ಲಿ 5 ಚೈನ್, ಇಲ್ಲಿ ಬರುತ್ತೆ, ಅಲ್ಲಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದ್ರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಹಾಕ್ಕೊಳ್ಳೋಣ. ನೆಕ್ಸ್ಟು 4 ಚೈನ್, ಇಲ್ಲಿ ಬರುತ್ತಲ್ಲಿ ನೋಡಿ ಲಾಕು. ಇಲ್ಲಿ 6 ಚೈನ್ ಬರುತ್ತೆ. ನೆಕ್ಸ್ಟು 6 ಚೈನ್ ಹಾಕ್ಕೊಂಡು ಇದು ಯು ಶೇಪಲ್ಲಿ ಬರೋ ಥರ ಲಾಕ್ ಮಾಡ್ಕೋಬೇಕು. ಈ ಕಡೆಗೆ ನೋಡಿ ಈ ಥರ ಬರುತ್ತೆ ಯು ಶೇಪಲ್ಲಿ. ನೆಕ್ಸ್ಟು 4 ಚೈನ್, 2 3 4, ಮತ್ತು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕು. ನೆಕ್ಸ್ಟು ಸಾರಿನ ಈ ಥರ ರಿವರ್ಸ್ ಮಾಡಿಕೊಂಡು ಈ 4 ಚೈನೊಳಗಡೆ 2 ಸಿಂಗಲ್ ಕ್ರೋಶ. ನೆಕ್ಸ್ಟು ಸೂಜಿ ನೀಡಲ್ ಮೇಲೆ ದಾರ ತಗೊಂಡು ಈ 6 ಚೈನ್ ಗ್ಯಾಪ್ ಒಳಗಡೆ ದಾರನ ತೊಗೊಂಬಂದು 3 ಚೈನ್ ಬರುತ್ತೆ, ಅದರೊಳಗಡೆ 1 ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ ದಾರ 3 ಚೈನ್ ಆಗುತ್ತೆ. 3 ಚೈನಿಂದನೂ ನಾವು ದಾರನ ಎಳ್ಕೋಬೇಕು. ಒಟ್ಟು ಇಲ್ಲಿ 12 ಸ್ಲಿಪ್ ನಾಟ್ ಹಾಕೋಬೇಕು. ಒಂದೆರಡು ಇಲ್ಲಿ ಆಗಿದೆ. ಒಟ್ಟು 12 ಆದಮೇಲೆ ಇದು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಅದರಲ್ಲಿ ಇನ್ನೊಂದು ಲಾಕ್ ಮಾಡಾದಮೇಲೆ ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು ಚೈನ್ ಹಾಕಿರ್ತೀವಲ್ಲ, ಮತ್ತೆ ಅದರೊಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಾದಮೇಲೆ ಸಾರಿನ ಟರ್ನ್ ಮಾಡಿಕೊಂಡು ಮತ್ತು ಇಲ್ಲಿ ಈ ಚೈನ್ ಏನು ಕಾಣಿಸ್ತಾ ಇದೆ ಮೇಲ್ಗಡೆ, ಆ ಚೈನ್ ಒಳಗಡೆ ನಾವು ಈಗ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮತ್ತು ಒಂದು ಚೈನಲ್ಲಿ ಡಬಲ್ ಕ್ರೋಶೆ ಮತ್ತು 3 ಚೈನ್ ಪಿಕೋಟ್, ಮತ್ತು ಡಬಲ್ ಕ್ರೋಶೆ ಇಲ್ಲಿ ಒಟ್ಟು 12 ಸ್ಲಿಪ್ ನಾಟ್ ಹಾಕ್ಕೊಂಡಿದ್ದೀವಲ್ವ, ಅದರೊಳಗಡೆ 6 ಪಿಕೋಟ್ ಮಾಡ್ಕೋಬೇಕು. ಸಾರಿನ ರಿವರ್ಸ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಬೀಡ್ ತೊಗೊಂಡಿದ್ದೀನಿ. ಇಲ್ಲಿ ಚಿಕ್ಕದೊಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ನೆಕ್ಸ್ಟು ಚೈನ್ ಒಳಗಡೆ ಮತ್ತೆ ಹೋಗಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು 3 ಚೈನ್
ಮತ್ತು ಲಾಕು. ಇಲ್ಲಿ ಒಟ್ಟು 6 ಆಗಿದೆ ನೋಡಿ. ನೆಕ್ಸ್ಟು ಇಲ್ಲಿ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀವಲ್ವ, ಅದರೊಳಗಡೆ ಇದನ್ನು ಲಾಕ್ ಮಾಡಿಕೊಂಡು ಸ್ಯಾರಿಗೆ ಒಂದು ಸಿಂಗಲ್ ನಾಟ್ ಹಾಕ್ಕೋಬೇಕು. ಸ್ಯಾರಿಗೆ ಈ ಥರ ಸಿಂಗಲ್ ನಾಟ್ ಹಾಕೊಂಡು ಲಾಕ್ ಮಾಡಿದ್ರೆ ಡಿಸೈನ್ಸು ಈ ಥರ ಬರುತ್ತೆ. ಇಲ್ಲಿ ಇನ್ನೊಂದು ಮಾಡಿ ತೋರಿಸ್ತೀನಿ. ನೋಡಿ, 2 3 4 5 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಾದ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕು. ನೆಕ್ಸ್ಟು 4 ಚೈನು. ನೆಕ್ಸ್ಟು 6 ಚೈನು. ಇದು ಯು ಶೇಪಲ್ಲಿ ಬರೋ ಥರ, ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳೋದು ಬೇಡ. ಇದು ಈ ಥರ ಯು ಶೇಪಲ್ಲಿ ಬರಬೇಕು. ಸ್ವಲ್ಪ ಈ ಕಡೆಗೆ ಮಾಡ್ಕೊಳ್ಳೋಣ. ನೆಕ್ಸ್ಟು 4 ಚೈನು ಮತ್ತು ಲಾಕು. ಮತ್ತು ಸ್ಯಾರಿನ ಇದು ಫ್ರಂಟ್ ಸೈಡ್ ಮಾಡಿರೋದು, ಇದು ಬ್ಯಾಕ್ ಸೈಡು. ಈ ಥರ ಬ್ಯಾಕ್ ಸೈಡನ್ನ ಬ್ಯಾಕ್ ತಿರುಗಿಸ್ಕೊಂಡು ಇಲ್ಲಿ ಇನ್ನೂ 2 ಸಿಂಗಲ್ ನಾಟ್ ಹಾಕೊಳ್ಳೋಣ. ಸಿಂಗಲ್ ನಾಟ್ ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು 3 ದಾರ ಆಗುತ್ತೆ, 3ರಿಂದನೂ ದಾರನ ಎಳ್ಕೋಬೇಕು. ಇಲ್ಲಿ ಇದೇ ಥರ 6 ಚೈನು ಏನಿದೆ ಅದರೊಳಗಡೆ 12 ಸ್ಲಿಪ್ ನಾಟ್ ಹಾಕ್ಕೋಬೇಕು. ಒಟ್ಟು ಇಲ್ಲಿ 12 ಆಗಿದೆ. ನೆಕ್ಸ್ಟು ಇದನ್ನು 4 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಮತ್ತು ಇದರೊಳಗಡೆ ಪಕ್ಕದಲ್ಲಿ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಒಳಗಡೆ ಲಾಕ್ ಮಾಡಬೇಕು. ಮತ್ತು ಸಾರಿನ ಹಿಂದೆ ತಿರುಗಿಸ್ಕೊಂಡು ಮತ್ತು ಈ ಚೈನ್ ಏನಿದೆ ಇದ್ರ ಒಳಗಡೆ ನಾವು ಡಬಲ್ ಕ್ರೋಶಾ ಮಾಡಿಕೊಂಡು 2 ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. 2 ಡಬಲ್ ಕ್ರೋಶೆಟ್ ಆದಮೇಲೆ 3 ಚೈನ್ ಹಾಕಿ ಈ ಡಬಲ್ ಕ್ರೋಶೆಟ್ ಏನಿದೆ ಮಾಡ್ಕೊಂಡಿರ್ತೀವಿ ಅದರೊಳಗಡೆ ದಾರನ ತೊಗೊಂಡು ಬಂದು ಈ 3 ಚೈನ್ ಈ ಕಡೆ ಲಾಕ್ ಮಾಡಿದ್ರೆ ಇದು ಪಿಕೌಟ್ ಆಗುತ್ತೆ. ನೆಕ್ಸ್ಟು ನೆಕ್ಸ್ಟು 3 ಚೈನ್ ಮತ್ತು ಲಾಕು. ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ಲು ಸಾರಿ ಫುಲ್ಲು ಹಾಕ್ಬಿಟ್ಟು ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ.
ನೆಕ್ಸ್ಟು ಇಲ್ಲಿ 4 ಚೈನ್ ಒಳಗಡೆ ಮತ್ತು ಲಾಕ್ ಮಾಡೋಣ. ಲಾಕ್ ಮಾಡಾದ್ಮೇಲೆ ಮತ್ತೆ ಸಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಈ ಡಿಸೈನ್ ಏನಿದೆ ನೋಡಿ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗೆ ಬ್ರೈಡಲ್ ಡಿಸೈನ್ಸ್. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಾದ್ಮೇಲೆ ಫೈನಲ್ ಲುಕ್ಕು ಈ ಥರ ಬರುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.